ಹಾಯ್ ಎಲ್ರಿಗೂ ನಮಸ್ಕಾರ, ಶುಭ ಮುಂಜಾನೆ. ಮ್ಯಾಜಿಕ್ ಟಿಪ್ಸ್ ಯೂಟ್ಯೂಬ್ ಚಾನಲ್ಗೆ ಆಗಮಿಸಿರುವ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ನಿನ್ನೆ ತಾನೇ PSTR ಎಕ್ಸಾಮ್ಗೆ ಯಾವ್ಯಾವ ಬುಕ್ಸ್ ಓದಬೇಕು, ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದಕ್ಕೆ ಎಲ್ಲರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ. ಹೀಗೆ ಈ ವಿಡಿಯೋಗೂ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು GPSTR ಎಕ್ಸಾಮ್ಗೆ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ, ಹಾಗೆ ಆ ಸಬ್ಜೆಕ್ಟ್ಗೆ ಯಾವ್ಯಾವ ಬುಕ್ಸ್ ಓದಬೇಕು ಅಂತ ಹೇಳ್ತೀನಿ. ಓಕೆನಾ? ಟೋಟಲ್ ಆಗಿ 6ರಿಂದ 8ನೇ ತರಗತಿ ಶಿಕ್ಷಕರಾಗಲು ನೀವು ಹೊರಟಿದ್ದೀರಾ. ಹಾಗಾಗಿ ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಇರುತ್ತೆ, ಯಾವ್ಯಾವ ಪೇಪರ್ ಇರುತ್ತೆ ಏನಂತ ಕ್ಲಿಯರಾಗಿ ಹೇಳ್ತೀನಿ. ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಯಾಕಪ್ಪ ಅಂತಂದರೆ ಸ್ವಲ್ಪ ಕೇಳಿಬಿಟ್ಟು ಹೋಗ್ತೀರಾ, ಹಾಗಾಗಿ ಸ್ವಲ್ಪ ಕೇಳಿಬಿಟ್ಟು ಹೋದರೆ ಏನೂ ಅರ್ಥ ಆಗಲ್ಲ. ಪೂರ್ತಿ ವಿಡಿಯೋ ನೋಡಿ, ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಓಕೆನಾ? ಟೋಟಲಾಗಿ 3 ಪೇಪರ್ ಇರುತ್ತೆ. ಪೇಪರ್ 1, ಪೇಪರ್ 2, ಪೇಪರ್ 3. ಪೇಪರ್ 1 ಬಂದುಬಿಟ್ಟು MCQ ಕ್ವೆಶನ್ಸ್ ಇರುತ್ತೆ 150. ಓಕೆನಾ? ಪೇಪರ್ 2 ಬಂದುಬಿಟ್ಟು 50 MCQ ಇರುತ್ತೆ, ಹಾಗೆ 100 ಮಾರ್ಕ್ಸ್ ಇರುತ್ತೆ ನಿಮ್ಮ ಸಬ್ಜೆಕ್ಟ್ ರಿಲೇಟೆಡು. ಪೇಪರ್ 3 ಬಂದುಬಿಟ್ಟು 100 ಮಾರ್ಕ್ಸ್ ಇರುತ್ತೆ, ಅದು ಕೂಡ ಬರಿಬೇಕು 100 ಮಾರ್ಕ್ಸು. ಓಕೆನಾ? ಪೇಪರ್ 1ನಲ್ಲಿ ಏನೇನಿರುತ್ತೆ? ಸಾಮಾನ್ಯ ಜ್ಞಾನ ಅಂದರೆ ಯಾವುದು? GK 25 ಮಾರ್ಕ್ಸ್ ಇರುತ್ತೆ. ಓಕೆನಾ? ಸಾಮಾನ್ಯ ಜ್ಞಾನದಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ? 25 ಮಾರ್ಕ್ಸ್ ಇರುತ್ತೆ. ಸಾಮಾನ್ಯ ಜ್ಞಾನಕ್ಕೆ ಯಾವ ಬುಕ್ ಓದಬೇಕು ಅಂತ ಸುಮಾರು ಜನ ಕೇಳಿದರೆ, GK ಓದಬೇಕು. ಚಾಣಕ್ಯ ಕಣಜ ಅನ್ನೋ ಬುಕ್ ಚೆನ್ನಾಗಿದೆ. ಓಕೆನಾ? ಅದು ಆದರೂ ಓದಿ, ಅಥವಾ ನೂತನ GK ಅದು ಕೂಡ ಚೆನ್ನಾಗಿದೆ. ಟೋಟಲಾಗಿ ಅವು ಎರಡೂ ಸರ್ ನನಗೆ ಸಿಗ್ತಿಲ್ಲ ಅಂತಂದರೆ ಸ್ಪರ್ಧಾ ವಿಜೇತ ಅಂತ ಇದೆ. ಎಷ್ಟು ದಿನದ ಹಿಂದೆ ಓದಬೇಕು ಅಂತ ಸುಮಾರು ಜನ ಕೇಳಿದ್ರಿ. ಒಂದು 6 ಮಂತ್ ಹಿಂದಿಂದು ಓದಿದ್ರು ನಡೆಯುತ್ತೆ. ಓಕೆನಾ? ಇವು 3 ಬುಕ್ಕಲ್ಲಿ ಯಾವ ಸಿಗುತ್ತೆ ಅದರಲ್ಲಿ ಒಂದು ಬುಕ್ಕು ತಗೊಳ್ಳಿ. ಸಾಮಾನ್ಯ ಇಂಗ್ಲೀಷ್ 6ರಿಂದ 10ನೇ ತರಗತಿ ಪುಸ್ತಕಗಳ ಹಿಂದಿನ ಗ್ರಾಮರ್ನು ಓದ್ಕೊಳ್ಳಿ. ಹಾಗೆ SS ಕೋಟ್ಗಿಸೋರ್ ಅಂತ ಒಂದು ಇಂಗ್ಲೀಷ್ ಬುಕ್ ಇದೆ, ತುಂಬ ಚೆನ್ನಾಗಿದೆ, ಅದನ್ನು ರೆಫರ್ ಮಾಡಿ. ಓಕೆನಾ? ಸಾಮಾನ್ಯ ಕನ್ನಡ ಅಂತ ಬಂದಾಗ, ಸಾಮಾನ್ಯ ಕನ್ನಡದಲ್ಲಿ 6ರಿಂದ 10ನೇ ತರಗತಿ ಬುಕ್ಸ್ ಕೂಡ ಓದಬೇಕು. ಓಕೆನಾ? ಸರ್ ನನಗದು ಬುಕ್ಸ್ ಓದಿದ್ದೀನಿ, ನೆಕ್ಸ್ಟ್ ಯಾವುದಾದ್ರೂ ಬುಕ್ ಇದ್ದರೆ ಹೇಳ್ತೀರಾ ಅಂತ ಸುಮಾರು ಜನ ಕೇಳಿದ್ದೀರಾ. ಸಾಮಾನ್ಯ ಕನ್ನಡಕ್ಕೆ ಒಳ್ಳೆ ಬುಕ್ಸ್ ಏನಪ್ಪ ಅಂತಂದರೆ, ಗೋಪಾಲಕೃಷ್ಣ ಉಡುಪ ಅಂತ ಒಂದು ಬುಕ್ ಇದೆ, ಅದೆಷ್ಟು ನೀವು ನೋಡಿಕೊಂಡ್ರೆ ಸಾಕು. ಓಕೆನಾ? ಯಾವುದು? ಗೋಪಾಲಕೃಷ್ಣ ಉಡುಪ ಕನ್ನಡ. ಇಂಗ್ಲೀಷ್ಗೆ SS ಕೋಟ್ಗಿ ಸರ್. ಸಾಮಾನ್ಯ ಜ್ಞಾನಕ್ಕೆ ನೂತನ GK, ಸ್ಪರ್ಧಾ ವಿಜೇತ, ಸ್ಪರ್ಧಾ ಅರಿವು, ಚಾಣಕ್ಯ ಕಣಜ. ನೋಡಿ ಯಾವ್ದು ತಗೊಳ್ತೀರಾ. ಒಂದೇ ಓದಿ, ತುಂಬ ಚೆನ್ನಾಗಿ ಓದಿ, ವಿತ್ ಪೇಪರ್ ಕೂಡ ಓದಬೇಕು ಯಾವುದಾದ್ರೂ ಒಂದು. ಓಕೆನಾ? ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ, ಇದಕ್ಕೆ ಸಾಧನಾ ಅಕಾಡೆಮಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಮಂಜುನಾಥ್ ಸರ್. ಆ ವಿಡಿಯೋಸ್ ನೋಡಿ ನಡೆಯುತ್ತೆ. ಇಲ್ಲ ಸರ್ ನನಗೆ ನೋಟ್ಸ್ ಬೇಕು ಅಂತಂದರೆ ಇಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ, ಅದೇ ನಂಬರ್ಗೆ ಒಂದು ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ, ನಾನು ನಿಮಗೆ ನೋಟ್ಸ್ ಕಳಿಸ್ತೀನಿ. ಯಾವುದು? ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ. ಸಾಧನಾ ಅಕಾಡೆಮಿ ವಿಡಿಯೋಸ್ ನೋಡಿ ನಡೆಯುತ್ತೆ, ಅಥವಾ ನೋಟ್ಸ್ ನಾನು ಕಳಿಸಿದ್ದು ಓದಿ ಕ್ಲಿಯರ್ ಆಗುತ್ತೆ. ಓಕೆನಾ? ಕಂಪ್ಯೂಟರ್ಗೆ ಬುಲ್ಬುಲೆ ಸರ್ದು ಒಂದು ಬುಕ್ ಇದೆ, ಸಖತ್ತಾಗಿದೆ, ಅದಿಷ್ಟು ನೋಡಿಕೊಂಡ್ರೆ ನಿಮಗೆ ಸಾಕಾಗುತ್ತೆ. ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಯಾವುದು ಓದಬೇಕು ಅಂತಂದರೆ, ಪ್ರಥಮ PUC ದ್ವಿತೀಯ PUC ಬುಕ್ ಇದೆ, ಅದು ಓದ್ಕೊಂಡ್ರೆ ಬೆಟರು. ಯಾಕಪ್ಪ ಅಂತಂದರೆ ಇಲಾಖೆಯಿಂದ ಅದು ಹೇಳಿದ್ದಾರೆ. ಇಲ್ಲ ನನ್ನ ಹತ್ರ ವಾಮದೇವಪ್ಪ ಅವ್ರದ್ದು ಇದೆ, KM ಸುರೇಶ್ ಅವ್ರದ್ದು ಇದೆ ಅಂತಂದರೆ ಅವೆರಡು ಕೂಡ ಓದ್ಕೋಬೋದು. ಓಕೆನಾ? ನೋಡ್ಕೊಳ್ಳಿ. ಹಾಗೆ ಪೇಪರ್ 2ಅಲ್ಲಿ ಏನಿರುತ್ತೆ? ಪೇಪರ್ 2ಅಲ್ಲಿ ಏನಿರುತ್ತೆ ಅಂದರೆ, ಟೋಟಲ್ ಆಗಿ 50 ಪ್ರಶ್ನೆಗಳಿರುತ್ತೆ, ಬಹು ಆಯ್ಕೆ ಪ್ರಶ್ನೆಗಳು. ಅಂದರೆ ನೀವು TTL ಬರೆದಿದ್ದೀರಲ್ಲ, 50 ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ. ಮಿಕ್ಕಿದ್ದು ಏನಿರುತ್ತೆ 100 ಮಾರ್ಕ್ಸು, ಅದು ನಿಮ್ಮ ಸಬ್ಜೆಕ್ಟ್ ರಿಲೇಟೆಡು, ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಅಥವಾ ಮ್ಯಾಥ್ಸ್ ಸೈನ್ಸ್ ಇರ್ಬೋದು. ಟೋಟಲಾಗಿ 100 ಮಾರ್ಕ್ಸ್ ನೀವು ಲಿಖಿತ ರೂಪದಲ್ಲಿ ಬರೀಬೇಕಾಗುತ್ತೆ.
ಪೇಪರಲ್ಲಿ, ಓಕೆನಾ. ಅದರಲ್ಲಿ 45% ಅಂಕಗಳು ನೀವು ಗಳಿಸುವುದು ಕಡ್ಡಾಯ. ಅಂತಂದರೆ 68 ಮಾರ್ಕ್ಸ್ ನೀವು ತಗೊಳ್ಬೇಕು. ಒಂದು ವೇಳೆ ನೀವು 66 ತಗೊಂಡ್ರೂ ಕೂಡ ನೀವು ಈ ಎಕ್ಸಾಮಲ್ಲಿ ನೀವು ಎಲಿಜಿಬಲ್ ಆಗಲ್ಲ, ಓಕೆನಾ. ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಪೇಪರ್ 2 ಅಲ್ಲಿ ನೀವು 67.5 ಅಂದರೆ 68 ಮಾರ್ಕ್ಸ್ ನೀವು ತಗೊಳ್ಳೇಬೇಕು, ಓಕೆನಾ. ಪೇಪರ್ 3 ಬಂದಾಗ ಇದರಲ್ಲೂ ಕೂಡ 100 ಮಾರ್ಕ್ಸಲ್ಲಿ ನೀವು 50 ಮಾರ್ಕ್ಸು ತಗೊಳ್ಳೇಬೇಕು. ಸರ್ ನಾನು ಟಿ ಟಿಲಿ 125 ತೊಗೊಂಡಿದ್ದೀನಿ, 130 ತೊಗೊಂಡಿದ್ದೀನಿ. ಪೇಪರ್ 2 ಅಲ್ಲಿ ನಾನು 65 ಮಾರ್ಕ್ಸ್ ತೊಗೊಂಡಿದ್ದೀನಿ ಸರ್, ನಾನು ಎಲಿಜಿಬಲ್ ಆಗ್ತೀರಾ ಅಂತ ಕೇಳಿದ್ರಿ. ಇಲ್ಲ, ಆಗಲ್ಲ. ಯಾಕಪ್ಪ ಅಂತಂದರೆ ಅದ್ರ ರೂಲ್ಸ್ ಇದೆ. ಪೇಪರ್ 2 ಅಲ್ಲಿ ನೀವು 68 ಮಾರ್ಕ್ಸ್ ನೀವು ತಗೊಳ್ಳೇಬೇಕು, ಓಕೆನಾ. ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಪೇಪರ್ 1, ಪೇಪರ್ 2, ಪೇಪರ್ 3 ಯಾವ್ದ್ಯಾವ್ದು ಬುಕ್ಸ್ ಓದಬೇಕು, ಯಾವ್ದ್ಯಾವ್ದು ಸಬ್ಜೆಕ್ಟ್ ಇರುತ್ತೆ ಆ್ಯಂಡ್ ಯಾವ್ಯಾವ ಸಬ್ಜೆಕ್ಟ್ಗೆ ಯಾವ್ಯಾವ ಬುಕ್ಸ್ ಓದಬೇಕು ಅಂತ ಕೂಡ ಹೇಳಿದ್ದೀನಿ. ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ ಹೇಳಿದ್ದೀನಿ. ಪೇಪರ್ 1ಅಲ್ಲಿ ನೀವು ಎಷ್ಟು ಮಾರ್ಕ್ಸ್ ಬೇಕಾದರೂ ತೊಗೊಳ್ಬೋದು, ಅದಕ್ಕೆ ವ್ಯಾಲ್ಯೂಬಲ್ ಆಗಲ್ಲ. ಬಟ್ ಪೇಪರ್ 2 ಅಲ್ಲಿ 68 ಮಾರ್ಕ್ಸ್ ನೀವು ತೊಗೊಳ್ಳೇಬೇಕು ಆ್ಯಂಡ್ ಪೇಪರ್ 3ಯಲ್ಲಿ 50 ಮಾರ್ಕ್ಸ್ ನೀವು ತೊಗೊಳ್ಳೇಬೇಕು. ಪೇಪರ್ 3ಅಲ್ಲಿ ಹೇಗಿರುತ್ತೆ ಸರ್, ಪೇಪರ್ 3ಯಲ್ಲಿ ಕೂಡ ಬರೀಬೇಕು 100 ಮಾರ್ಕ್ಸು, ಓಕೆನಾ. ಅದರಲ್ಲಿ 50 ಮಾರ್ಕ್ಸ್ ನೀವು ತೊಗೊಳ್ಬೇಕು. ಮೈಂಡಲ್ಲಿರಲಿ, ಓಕೆನಾ. ಇನ್ನೂ ಏನಾದರೂ ಡೌಟ್ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ. ಹಾಗೆ GPS TAR, PSTR, TET ಸೆಂಟ್ರಲ್ TET, ಓಕೆನಾ. ಇದೆಲ್ಲ ಏನೇ ಮಾಹಿತಿ ಇದ್ದರೂ ನಮ್ಮದು ಒಂದು ವಾಟ್ಸಪ್ ಗ್ರೂಪ್ ಇದೆ. ಆ ಗ್ರೂಪ್ಗೆ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕ್ನ ಹಾಕಿರ್ತೀನಿ, ಎಲ್ಲರೂ ಜಾಯ್ನ್ ಆಗ್ಬೋದು. ಏನೇ ಡೌಟ್ಸ್ ಇದ್ದರೂ ಅಲ್ಲಿ ನಂಬರ್ ಇರುತ್ತೆ, ಆ ನಂಬರ್ಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ, ನಾನು ಕ್ಲಿಯರ್ ಮಾಡ್ತೀನಿ, ಓಕೆನಾ. ಇಲ್ಲಿಗೆ GPS TAR ಎಕ್ಸಾಮ್ದು ಬುಕ್ಸು ಹಾಗೆ ಯಾವ್ಯಾವ ಸಬ್ಜೆಕ್ಟ್ ಇದೆ ಅಂತ ಕ್ಲಿಯರ್ ಮಾಡಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೂ ಇನ್ನಿತರ ಯಾವುದೇ ವಿಡಿಯೋ ಬೇಕಾದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ.